ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಭಿನಂದಿಸಿದ ಹೊಸಪೇಟೆ ತಾಲೂಕು ಆರ್ಯಗೇಣಿಗ ಸಿಂಹಾಟ್ರಸ್. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾಡಳಿತದಿಂದ ದಿನಾಂಕ 26ರಂದು 74ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹೀಗೆ ಸರ್ಕಾರದ ಆದೇಶದನ್ವಯ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರಿಂದ 405 ಅಡಿ ಎತ್ತರದಲ್ಲಿ ತಿರಂಗ ಧ್ವಜಾರೋಹಣ ನೆರವೇರಿಸಿ 74ನೇ ಗಣರಾಜ್ಯೋತ್ಸವದ ಶುಭ ಹಾರೈಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 26ರಂದು ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ 74ನೇ ಗಣರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಟನ್ ಒತ್ತುವ ಮೂಲಕ 405 ಅಡಿ ಎತ್ತರದ ಧ್ವಜಾರೋಹಣಕ್ಕೆ ಚಾಲನೆ ನೀಡಿದ ಬಳಿಕ ವೇದಿಕೆ ಮುಂಭಾಗದಲ್ಲಿ ತಿರಂಗ ಧ್ವಜಾರೋಹಣ ನಡೆಸಿದರು. ಬಳಿಕ ಪೊಲೀಸ್ ಇಲಾಖೆಯ ತೆರೆದ ವಾಹನ ಏರಿ ಪಥಸಂಚಲನದ ತುಕಡಿಗಳ ಪರಿವೀಕ್ಷಣೆ ಮಾಡಿದರು. ನಂತರ ಪೊಲೀಸ್ ಇಲಾಖೆ, ಎನ್ಎಸ್ಎಸ್, ಹೋಮ್ ಗಾರ್ಡ್ ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಸಿಕೊಟ್ಟರು. ಪುರುಷ ಪಡೆ ಮಂಜುನಾಥ್ ದಳವಾಯಿ ಅವರ ನೇತೃತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ. ಇದರ ಹಿಂದೆಯೇ ಮತ್ತೊಂದು ಪೊಲೀಸ್ ಪಡೆ, ಮಹಿಳಾ ಪೊಲೀಸ್ ಪಡೆಯ ಶ್ರೀ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಇದೀಗ ಗೌರವ ವಂದನೆ ಸಲ್ಲಿಸಿ ಮುಂದೆ ಧಾಪುಗಾಲನ್ನ ಹಾಕ್ತಾ ಇದೆ. ಇದರೊಟ್ಟಿಗೆ ವಿಜಯನಗರ ಕಾಲೇಜಿನ ಎನ್ಸಿಸಿ ಪಡೆ, ನಂದೀಶ್ ಅವರ ಪಡೆ ಅತ್ಯಂತ ಶಿಸ್ತುಬದ್ಧವಾಗಿ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಜೊತೆಯಲ್ಲಿ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಮೃತ ನೇತೃತ್ವದ ಎನ್ಸಿಸಿ ಪಡೆ ಇದೀಗ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಹಾಗೆಯೇ ಅರಣ್ಯ ಇಲಾಖೆಯ ಶಿವಕುಮಾರ್ ಜಿ ಅವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ನಮ್ಮ ವಿಜಯನಗರ ಶಿಕ್ಷಣ ಇಲಾಖೆಯ ಗೈಡ್ಸ್ ತಂಡದ ಭಾವನಾ ನೇತೃತ್ವದ ಪಡೆ ಇದೀಗ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ. ಹಾಗೆಯೇ ಶಿಕ್ಷಣ ಇಲಾಖೆಯ ಮತ್ತೊಂದು ಪಡೆ ಭಾರತ ಸೇವಾದವರ ಪಡೆ, ಅಂಜಲಿಯವರ ಪಡೆ ಅತ್ಯಂತ ಆಕರ್ಷಕ ಉಡುಪಿನೊಂದಿಗೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾರೆ. ಸಮಾಜದ ಆರೋಗ್ಯದ ಸಂಕೇತ ಆಶಾ ಕಾರ್ಯಕರ್ತೆಯರ ಪಡೆ ಇದೀಗ ರೇಷ್ಮಾ ಅವರ ನೇತೃತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದ ಕಾಯಕ ಮಿತ್ರ ಅವರ ಪಡೆ, ರುಕ್ಮಿಣಿ ಅವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ನಗರದ ಸ್ವಚ್ಛತೆಯನ್ನೇ ಜೀವಾಳವಾಗಿಸಿಕೊಂಡ ನಗರಸಭೆ ಹೊಸಪೇಟೆಯ ಪೌರ ಶ್ರಮಿಕರ ಪಡೆ ಇದೀಗ ಟಿ ರಾಜಶೇಖರ್ ಅವರು ಸಲ್ಲಿಸ್ತಾ ಇದ್ದಾವೆ. ಹಾಗೆಯೇ ಎಲ್ಲ ಪಡೆಗಳ ಶಿಸ್ತಿಗೆ ಇನ್ನೋರ್ವ ಮುಖ್ಯ ಅಧಿಕಾರಿಗಳು ಶ್ರೀ ಬಸವರಾಜ್ ಶೆಟ್ಟಿ, ಮಾನ್ಯ ಟಿಟಿಒ ಹೊಸಪೇಟೆ ಇವರು ಕೂಡ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಪಡೆಗಳ ಆಕರ್ಷಕ ಪಥಸಂಚಲನ ತಮ್ಮ ಸ್ವಸ್ಥಾನಕ್ಕೆ ತೆರಳುವುದರ ಮುಖೇನವಾಗಿ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಬಳಿಕ 74ನೇ ಗಣರಾಜ್ಯೋತ್ಸವದ ಶುಭ ಹಾರೈಸುತ್ತಾ ಮಾತನಾಡಿದ ಸಚಿವೆ ಜೊಲ್ಲೆರವರು
ಈ ದೇಶದ ಇತಿಹಾಸದಲ್ಲಿ ಜನವರಿ 26 ಅತ್ಯಂತ ಮಹತ್ವದ ದಿನವೆಂದು ತಿಳಿಸುತ್ತಾ ಈ ದೇಶದ ಸಂವಿಧಾನದಲ್ಲಿ ಜನಜೀವನದ ಆಶೋತ್ತರಗಳನ್ನು ಒಳಗೊಂಡಿದೆ. ಹಾಗಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅವುಗಳನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕೆಂದು ಕರೆ ನೀಡಿದರು. ಈ ದೇಶದ ಇತಿಹಾಸದಲ್ಲಿ ಜನವರಿ 26 ಅತ್ಯಂತ ಮಹತ್ವದ ದಿನ ಅಂತ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ. ಈ ರಾಷ್ಟ್ರೀಯ ಹಬ್ಬವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ನಾವೆಲ್ಲ ಕಡೆಗಳನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ 1950ರ ಜನವರಿ 26 3 ಮಹತ್ವಪೂರ್ಣ ಘಟನೆಗಳು ನಮ್ಮಲ್ಲಿ ಜರುಗಿತು ಅಂತ ಹೇಳಿ ನಾವಿವತ್ತು ನೆನಪಿಸ್ಕೊಳ್ಬೇಕಾದಂಥದ್ದು. ಜನವರಿ 26ರಂದು ಇಡೀ ಸ್ವತಂತ್ರ ಭಾರತವನ್ನ ಗಣರಾಜ್ಯ ಅಂತ ಹೇಳಿ ಘೋಷಣೆ ಆಗಿದೆ. ಅದೇ ರೀತಿ ಸದರಿ ದಿನಾಂಕದಂದೇ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಭಾರತದ ಸಂವಿಧಾನ ಜಾರಿಗೊಂಡಿರೋದು ಬಹಳ ಮಹತ್ವಪೂರ್ಣವಾದಂಥದ್ದು. 1950ರ ಜನವರಿ 26 ಸಾರನಾಥದಲ್ಲಿರುವ ಅಶೋಕನ ಕಾಲದ ಸಿಂಹ ಶಿಖರವನ್ನ ಸತ್ಯಮೇವ ಜಯತೆ ಎಂಬ ಉಪನಿಷತ್ ವಾಕ್ಯದೊಡನೆ ಭಾರತ ರಾಷ್ಟ್ರ ಲಾಂಛನವನ್ನಾಗಿ ಸ್ವೀಕಾರ ಮಾಡಿತು ಅನ್ನುವಂಥ ಈ 3 ಘಟನೆಗಳು ನಮ್ಮ ಜೀವನದಲ್ಲಿ ಇವತ್ತು ನಾವು ನೆನೆಸ್ಕೊಂಡು ಅದನ್ನ ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲೂ ಕೂಡ ಬಹಳಷ್ಟು ಪಾವಿತ್ರತೆಯಿಂದ ಇದನ್ನ ನಾವೆಲ್ಲರೂ ಕೂಡ ರಕ್ಷಣೆ ಮಾಡುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ದೇಶಕ್ಕೆ ಪ್ರಜಾಪ್ರಭುತ್ವದ ಆಡಳಿತ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಸಂಭ್ರಮದಲ್ಲಿ ಐತಿಹಾಸಿಕ ದಿನದಂದು ಗಣತಂತ್ರ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಪ್ರಜಾರಾಜ್ಯೋತ್ಸವವನ್ನ ಎತ್ತಿ ಹಿಡಿದ ಶುಭ ದಿನ ಇವತ್ತು. ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ನಮ್ಮ ದೇಶ ಅನೇಕ ಭಾಷೆಗಳನ್ನ ಮಾತನಾಡುವ ಜನರನ್ನ ಹಾಗೂ ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಹೊಂದಿರುವುದು ವೈಶಿಷ್ಟ್ಯಮಯವಾದಂತಹದ್ದು. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮ್ಮ ದೇಶದ ಜನಜೀವನದ ಆಶೋತ್ತರಗಳನ್ನು ಒಳಗೊಂಡಿವೆ. ಅವುಗಳನ್ನು ಸಾಕಾರಗೊಳಿಸುವ ಪ್ರಯತ್ನದಲ್ಲಿ ನಾವು ತೊಡಗಿರುತ್ತೇವೆ. ಭಾರತ ಸಂವಿಧಾನದ ಯಶಸ್ವಿ ಅನುಷ್ಠಾನದ ಫಲ ಜನತೆಗೆ ಸಿಗುತ್ತದೆ. ದೇಶದ ಜನತೆಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ ಭಾವ ಒದಗಿಸುವುದು ನಮ್ಮ ಎಲ್ಲರ ಗುರಿಯಾಗಿದೆ. ಧರ್ಮ ನಿರಪೇಕ್ಷತೆ ನಮ್ಮ ದೇಶದ ನೀತಿಯಾಗಿದ್ದರೆ ಸಮಾಜವಾದ ನಮ್ಮ ಧ್ಯೇಯವಾಗಿದೆ. ಸಂವಿಧಾನಾತ್ಮಕ ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನಗಳು ರಾಷ್ಟ್ರದ ಅಸ್ತಿತ್ವ ಹಾಗೂ ಸಾರ್ವಭೌಮತೆಯನ್ನ ಸಾರುತ್ತಿವೆ. ಈ ಹಿನ್ನೆಲೆಯಲ್ಲಿ ಇವುಗಳಿಗೆ ಗೌರವ ದೊರಕಿಸಿಕೊಡುವುದು ಪ್ರತಿಯೊಬ್ಬ ಭಾರತೀಯ ಆದ್ಯ ಕರ್ತವ್ಯವಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವಂತ ಈ ನಮ್ಮ ದೇಶ ಪ್ರಜಾತಂತ್ರ, ಗಣತಂತ್ರ ಪ್ರಯೋಗವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರೋದನ್ನ ನಾವು ನೋಡಿದೀವಿ. ಇದಕ್ಕಾಗಿ ಭಾರತದ ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಸದಾ ಸ್ಮರಿಸಲೇಬೇಕು. ನಾನು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿಯಾಗಿರತಕ್ಕಂಥವರು ಕೂಡ ಈ ರಾಜ್ಯದ ಮಂತ್ರಿಯಾಗುವಂಥದ್ದು, ದೇಶದ ಮಂತ್ರಿಗಳಾಗುವಂಥದ್ದು, ಇಲ್ಲಿ ಆಶಾ ಕಾರ್ಯಕರ್ತೆ ಆಗುವಂಥದ್ದು, ಅಧಿಕಾರಿಗಳಾಗಿರುವಂಥದ್ದು, ಇದನ್ನೆಲ್ಲ ನೋಡಿದಾಗ ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಾವೆಲ್ಲರೂ ಈ ಸ್ಥಾನಮಾನದಲ್ಲಿ ಇದ್ದೀವಿ ಅಂತಂದ್ರೆ ಅದು ಕೇವಲ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆಯಿಂದ ಅಂತ ಹೇಳಿ ನಾವು ಇವತ್ತು ಅವರನ್ನ ಬಹಳಷ್ಟು ಅಭಿನಂದನೆಗಳನ್ನ ಅವರನ್ನ ನೆನೆಸ್ಕೊಳ್ಳುವಂಥದ್ದು. ಹಾಗಾಗಿ ನಮ್ಮ ದೇಶ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೇಲೆ ಹಲವಾರು ಕ್ಷೇತ್ರಗಳಲ್ಲಿ ಸ್ವಾವಲಂಬಿ ಆಗಿದೆ ಅಲ್ಲದೆ ಗಣನೀಯ ಸಾಧನೆ ಕೂಡ ಮಾಡಿದೆ. ಕೃಷಿಯಲ್ಲಿ ಸ್ವಾವಲಂಬನೆ, ಕೈಗಾರಿಕೆ ಉದ್ಯಮದಲ್ಲಿ ಸಫಲತೆ, ತಲಾ ಆದಾಯದಲ್ಲಿ ಏರಿಕೆ, ಶಿಕ್ಷಣದ ಪ್ರಗತಿ, ಸಾರಿಗೆ, ಸಂಪರ್ಕ, ತಂತ್ರಜ್ಞಾನ ಹಾಗೂ ಮಾಹಿತಿ ತಂತ್ರಜ್ಞಾನಗಳಲ್ಲಿ ತನ್ನದೇ ಆದ ಹಿಡಿತವನ್ನ ಸಾಧಿಸುವ ಮೂಲಕ ಬಹುಮುಖ ಪ್ರಗತಿಯನ್ನ ಸಾಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ಹಿರಿಮೆಯನ್ನ ಮೆರೆಯುತ್ತಿದೆ ಅಂತಕ್ಕಂಥದ್ದನ್ನ ನಾವ್ಯಾವತ್ತೂ ಕೂಡ ಮರಿಬಾರದು. ಕೊಪ್ಪಳ ಜಿಲ್ಲಾಡಳಿತದಿಂದ ದಿನಾಂಕ 26ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ 74ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರಿಂದ ತಿರಂಗ ಧ್ವಜಾರೋಹಣ ನೆರವೇರಿಸಿ ಶುಭ ಹಾರೈಸಲಾಯಿತು. ಹೀಗೆ ಕೊಪ್ಪಳ ಜಿಲ್ಲಾಡಳಿತದಿಂದ 74ನೇ ಗಣರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಇನ್ನು ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮಿಸಿದ ಸಚಿವ ಆನಂದ್ ಸಿಂಗ್ ರವರು ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಪೊಲೀಸ್ ಇಲಾಖೆಯ ತೆರೆದ ವಾಹನ ಏರಿ ಪಥಸಂಚಲನಕ್ಕೆ ಸಜ್ಜಾಗಿ ನಿಂತಿದ್ದ ತುಕಡಿಗಳ ಪರಿವೀಕ್ಷಣೆ ಮಾಡಿದರು. ನಂತರ ಪೊಲೀಸ್ ಇಲಾಖೆ, ಎನ್ಸಿಸಿ ತುಕಡಿ, ಗೃಹರಕ್ಷಕ ದಳ, ಭಾರತ ಸೇವಾ ದಳ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಸಿಕೊಟ್ಟರು. ಗೃಹರಕ್ಷಕ ದಳದ
ಕೊಟ್ರೇಶ್ ಕೆ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ತಂಡ ಈರಪ್ಪ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆತಾ ಇದ್ದಾರೆ. ಮಹಿಳಾ ಗೃಹರಕ್ಷಕ ತಂಡದ ವಿಜಯಲಕ್ಷ್ಮಿ ರೇವಡಿ ಅವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಮುನ್ನಡೆತಾ ಇದ್ದಾರೆ. ಕಾಲೇಜಿನ ಎನ್ ಮೊಹಮ್ಮದ್ ಸಾಹಿಲ್ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆತಾ ಇದೆ ತಂಡ. ಜಿಲ್ಲಾ ಯುವ ಸಬಲೀಕರಣ ಇಲಾಖೆಯ ವಿದ್ಯಾರ್ಥಿಗಳು ವೆಂಕಟೇಶ್ ಅವರ ಮುಖಂಡತ್ವದಲ್ಲಿ ಗೌರವವನ್ನು ಸಲ್ಲಿಸಿ ಮುನ್ನಡೆತಾ ಇದ್ದಾರೆ. ಶಾಂತಿ ನಿಕೇತನ ಸ್ಕೌಟ್ ವಂದನೆಯನ್ನು ರಾಹುಲ್ ಅವರ ಮುಖಂಡತ್ವದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಶಿವಶಾಂತವೀರ ಗೈಡ್ಸ್ ವಿದ್ಯಾರ್ಥಿಗಳು ಎಂ ಮೇಘನಾ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲಾ ವಿದ್ಯಾರ್ಥಿಗಳು ಗೈಡ್ಸ್ ವಂದನೆಗಳನ್ನು ಮಧು ಇವರ ಮುಖಂಡತ್ವದಲ್ಲಿ ಸಲ್ಲಿಸಿ ಮುನ್ನಡೆತಾ ಇದ್ದಾರೆ. ಬಾಲಿಕೆಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸೇವಾದಳದ ವಿದ್ಯಾರ್ಥಿಗಳು ಮಮತಾ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಗವಿಸಿದ್ದೇಶ್ವರ ಸ್ಕೌಟ್ಸ್ ವಿದ್ಯಾರ್ಥಿಗಳು ಋತಿಕ್ ಇವರ ಮುಖಂಡತ್ವದಲ್ಲಿ ಗೌರವ ವಂದನೆ ಸಲ್ಲಿಸಿ ಮುನ್ನಡೆತಾ ಇದ್ದಾರೆ. ನಂತರ ಸಚಿವ ಆನಂದ್ ಸಿಂಗ್ ರವರು 74ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನುದ್ದೇಶಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿತಗೊಂಡ ಸಂವಿಧಾನ ವಿಶ್ವಕ್ಕೆ ಮಾದರಿ. ಭಾರತದ ಪವಿತ್ರ ಹಾಗೂ ಸಮಾನತೆಯ ಸಂವಿಧಾನದಿಂದಾಗಿ ನಾವು ಸ್ವತಂತ್ರರಾಗಿ ಜೀವಿಸಲು ಸಾಧ್ಯವಾಗಿದೆ. ಅದೇ ರೀತಿ ಸ್ವಾತಂತ್ರ್ಯ ಪಡೆಯಲು ಅನೇಕ ಮಹಾನ್ ಚೇತನರು, ಸೈನಿಕರು, ಸಾರ್ವಜನಿಕರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ. ಅವರನ್ನು ಕೂಡ ನಾವು ಸದಾ ನೆನಪಿಸಿಕೊಂಡು ದೇಶದ ಶ್ರೇಯೋಭಿವೃದ್ಧಿಗಾಗಿ ನಿಸ್ವಾರ್ಥದಿಂದ ಶ್ರಮಿಸಬೇಕೆಂದು ಕರೆ ನೀಡಿದರು. ಸ್ವತಂತ್ರ ಭಾರತವು ಗಣರಾಜ್ಯವಾಗಿ 73 ವರ್ಷಗಳ ತುಂಬಿ 74ನೇ ಗಣರಾಜ್ಯೋತ್ಸವವನ್ನು ಇಂದು ಆಚರಿಸುತ್ತಿದ್ದೇವೆ. ನಮ್ಮ ಸಂವಿಧಾನವು ವಿಶ್ವದ ಬೃಹತ್ ಸಂವಿಧಾನವಾಗಿದ್ದು 448 ವಿಧಿಗಳು, 12 ಪರಿಚ್ಛೇದಗಳು, 103ಕ್ಕೂ ಹೆಚ್ಚು ಭಾರಿ ತಿದ್ದುಪಡಿಗಳನ್ನು ಒಳಗೊಂಡು ಸಂವಿಧಾನವನ್ನಾಗಿರುತ್ತದೆ. ಸಂವಿಧಾನದ ನೀಡಿರುವ ಮೂಲಭೂತ ಹಕ್ಕುಗಳು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೆ ಸಂರಕ್ಷಣೆಯನ್ನು ನೀಡಿದೆ. ನಮ್ಮ ಸಂವಿಧಾನ ಸಂಸದೀಯ ಮಾದರಿಯಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ 2022-2023 ಸಾಲಿನ ಇಲ್ಲಿಯವರೆಗೆ 73.44 ಲಕ್ಷ ಮಾನವ ದಿನಗಳನ್ನು ಸೃಜಿಸಿ 105% ಪ್ರಗತಿ ಸಾಧಿಸಲಾಗಿದೆ. 1.70 ಲಕ್ಷ ಕುಟುಂಬಗಳಿಗೆ ಹಾಗೂ 3.58 ಲಕ್ಷ ಕಾರ್ಮಿಕರಿಗೆ ಉದ್ಯೋಗ ನೀಡಲಾಗಿದೆ. 2022-23ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಮನೆಗಳನ್ನು ಮುಕ್ತಾಯಗೊಳಿಸಲು 8,360 ಮನೆಗಳ ಗುರಿ ನಿಗದಿಯಾದ ಪೈಕಿ 5,670 ಮನೆಗಳನ್ನು ಪೂರ್ಣಗೊಳಿಸಿ 67.82% ಸಾಧನೆ ಮಾಡಿ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆಯು ಪ್ರಥಮ ಸ್ಥಾನದಲ್ಲಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಅಂಜನಾದ್ರಿ ಬೆಟ್ಟವು ಐತಿಹಾಸಿಕ ಪ್ರಸಿದ್ಧ ಯಾತ್ರಾ ಸ್ಥಳ ಆಗಿದ್ದು ಶ್ರೀ ಆಂಜನೇಯ ಸ್ವಾಮಿ ಜನಿಸಿದ ಸ್ಥಳವೆಂದು ಪ್ರಸಿದ್ಧಿಯಾಗಿದೆ. ಈ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು 2021-22ನೇ ಸಾಲಿನಲ್ಲಿ 20 ಕೋಟಿ ರೂಪಾಯಿ ಮತ್ತು 2022-23ನೇ ಸಾಲಿನಲ್ಲಿ 100 ಕೋಟಿ ರೂಪಾಯಿ ಒದಗಿಸಲು ಈಗಾಗಲೇ ಘೋಷಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆದಂದು ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದಂತೆ ಕೊಪ್ಪಳ ಜಿಲ್ಲೆ 1,083 ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಶೌಚಾಲಯ ನಿರ್ಮಾಣ ಮಾಡಲು 5,35 ಲಕ್ಷ ರೂಪಾಯಿ ನಿಗದಿಪಡಿಸಿ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಸಲ್ಲಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ರೂಪಾಯಿ 13 ಕೋಟಿ ಅನುದಾನದಿಂದ 2 ಯಲಬುರ್ಗಾ ಮತ್ತು ಕೊಪ್ಪಳ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ಮತ್ತು ಬಾಲಕರ ವಿದ್ಯಾರ್ಥಿ ನಿಲಯಗಳು ಮಂಜೂರಾಗಿವೆ. 22-23ನೇ ಸಾಲಿನ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾರಾಟ ಮಹಾಮಂಡಳಿಗಳಿಂದ 1,842 ರೈತರಿಂದ 16,641.5 ಕ್ವಿಂಟಾಲ್ ಹೆಸರುಕಾಳು ಖರೀದಿ ಮಾಡಲಾಗಿದೆ.
ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನಾ ಯೋಜನೆ ಅಡಿಯಲ್ಲಿ 80 ಜನರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲಾಗಿದೆ. ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡಿ ಬಾಳೋಣ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಸೇರಿದಂತೆ ಎಲ್ಲ ಧರ್ಮ, ಜಾತಿ, ಜನಾಂಗದವರು ಸಹೋದರರಂತೆ ಬಾಳುತ್ತಿದ್ದೇವೆ. ಈ ಮೂಲಕ ವಿವಿಧತೆಯಲ್ಲಿ ಏಕತೆಯನ್ನು ಇಡೀ ವಿಶ್ವಕ್ಕೆ ಸಾರಿದ ದೇಶ ನಮ್ಮದಾಗಿದೆ. ಈ ಸಂವಿಧಾನ ಆಶಯಗಳನ್ನು ಎಲ್ಲರೂ ಸೇರಿ ಮುನ್ನಡೆಸೋಣವೆಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಕಳೆದ 4 ವರ್ಷಗಳಿಂದ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಬರೋಬ್ಬರಿ 150 ಅಡಿ ಎತ್ತರದಲ್ಲಿ ತಿರಂಗ ಧ್ವಜಾರೋಹಣ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 26ರಂದು ಸಚಿವ ಆನಂದ್ ಸಿಂಗ್ ರವರಿಂದ 74ನೇ ವರ್ಷದ ಗಣರಾಜ್ಯೋತ್ಸವದ ತಿರಂಗ ಧ್ವಜಾರೋಹಣ ನೆರವೇರಿಸಿದರು. ಹೀಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತಕ್ಕೆ ಆಗಮಿಸಿದ ಸಚಿವ ಆನಂದ್ ಸಿಂಗ್ ರವರು ಭಾರತ ಮಾತೆ, ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಶಾಂತಿ ಸಂಕೇತ ಪಾರಿವಾಳಗಳನ್ನ ಆಗಸದತ್ತ ಹಾರಿಬಿಟ್ಟ ಬಳಿಕ ಬಟನ್ ಒತ್ತುವ ಮೂಲಕ 150 ಅಡಿ ಎತ್ತರದ ಸ್ತಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಹಲವರ ಬಲಿದಾನದಿಂದಾಗಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿ 1950 ಜನವರಿ 26ರಂದು ಜಾರಿಗೆ ತಂದ ಭಾರತ ಸಂವಿಧಾನವನ್ನ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ನಮ್ಮ ಬದುಕಿನಲ್ಲಿ ದೇಶಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ನಾವು ನಮಗೆ ಪ್ರಶ್ನೆ ಹಾಕಿಕೊಳ್ಳಬೇಕಾದ ಅವಶ್ಯವಿದೆ ಎಂದು ಸಾರ್ವಜನಿಕರಲ್ಲಿ ಕರೆ ನೀಡಿದರು. ಇವತ್ತು ನಾವು ವಿಜಯನಗರ ಕ್ಷೇತ್ರ ಮತ್ತು ವಿಜಯನಗರ ಜಿಲ್ಲೆ ಇದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ಇವತ್ತು 74ನೇ ಗಣರಾಜ್ಯೋತ್ಸವ ಅಂದರೆ ಇದಕ್ಕೆಲ್ಲ ಬಹಳಷ್ಟು ಬ್ರಿಟಿಷರ ಕಪಿಮುಠಿಯಲ್ಲಿ ಇರ್ತಕ್ಕಂಥ ನಮ್ಮ ದೇಶವನ್ನು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ಬಹಳಷ್ಟು ಮಹನೀಯರು ಇದ್ದಾರೆ. ಇವತ್ತು ನಾವು ಅವ್ರನ್ನೆಲ್ಲ ನೆನಪು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಸಿಕ್ತು, ಆದರೆ ಸಂವಿಧಾನದ ಪ್ರಕಾರ ನಮಗೆ ಇಂಡಿಪೆಂಡೆನ್ಸ್ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. 1947 ನಂತರ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ನಾವು ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಇತಿಹಾಸವನ್ನು ತಿಳ್ಕೊಂಡು ಪ್ರತಿಯೊಬ್ಬರು ನಮ್ಮ ದೇಶಕ್ಕಾಗಿ ನಮ್ಮ ಕೊಡುಗೆ ಏನಿದೆ ಅನ್ನೋದು ಪ್ರಶ್ನೆ ನಾವು ಹಾಕೋಬೇಕಾಗುತ್ತೆ. ಯಾಕಂದರೆ ಅನೇಕ ಮಹನೀಯರು ತಮ್ಮ ಜೀವನ ಮುಡಿಪಿಟ್ಟು ಪ್ರಾಣವನ್ನು ಕಳ್ಕೊಂಡು ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ನಮಗೆ ಏನು ಇವತ್ತು ನಾವು ಸ್ವಾತಂತ್ರ್ಯವಾಗಿ ನಮ್ಮ ಇಡೀ ಭಾರತ ದೇಶದಲ್ಲಿ ನಾವು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರು ಸರಿಸಮವಾಗಿ ನಾವು ನಡೀತಾ ಇರತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತು ಅನೇಕರು ಈ ಕಾರ್ಯಕ್ರಮ ಇಲ್ಲಿ ಬಹಳಷ್ಟು ಹಿರಿಯರು ಸ್ವಾತಂತ್ರ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ಆ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ವಿಷಯದ ಮೇಲೆ ಬೆಳಕನ್ನು ಚೆಲ್ಲಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳುತ್ತೇನೆ. ಅದರ ಜೊತೆಗೆ ನಮ್ಮ ವಿಜಯನಗರ ಕ್ಷೇತ್ರದ ಹಂಪಿ ಉತ್ಸವ 27, 28, 29 ಇದೆ. ಎಲ್ಲರೂ ಭಾಗವಹಿಸಿ ಯಶಸ್ಸು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿ. ಯಾಕಂದ್ರೆ ಇನ್ನು ಪ್ರತಿ ವರ್ಷದ ಜನವರಿ 25ರಂದು ಮತದಾನ ದಿನಾಚರಣೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 25ರಂದು ವಿಜಯನಗರ ಜಿಲ್ಲಾಡಳಿತದಿಂದ ಕಾಲೇಜು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ರ್ಯಾಲಿ ನಡೆಸಿ ಮತದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿದೆ.
ಹೀಗೆ ಹೊಸಪೇಟೆಯ ಸರ್ಕಾರಿ ಕಾಲೇಜು ವಿದ್ಯಾರ್ಥಿನಿಯರ ಸಹಯೋಗದೊಂದಿಗೆ ಜಿಲ್ಲಾಡಳಿತದಿಂದ ಮತದಾನ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿದ ವಿದ್ಯಾರ್ಥಿನಿಯರು ಮತದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೆ ಮತದಾನದ ಹಕ್ಕನ್ನ ನೀಡಲಾಗಿದೆ. ಹಾಗಾಗಿ ಮತದಾನದ ಹಕ್ಕು ಪಡೆದವರು ಕಡ್ಡಾಯವಾಗಿ ಮತ ಚಲಾಯಿಸಿ ಸುಭದ್ರ ಭಾರತದ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಇನ್ನೊಂದೆಡೆ ಹಂಪಿ ರಸ್ತೆಯಲ್ಲಿ ಬರುವ ಥಿಯೋಸಫಿಕಲ್ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು 6ನೇ ವಾರ್ಡ್ನಲ್ಲಿ ಸಂಚರಿಸಿ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಹಂಪಿ ಉತ್ಸವದ ಸವಿ ನೆನಪಿನರ್ಥ ಕಳೆದ ಕೆಲ ವರ್ಷಗಳಿಂದ ಹಂಪಿಯ ತುಂಗಭದ್ರಾ ನದಿ ತಟದಲ್ಲಿ ತುಂಗ ಆರತಿ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 25ರಂದು ಸಂಜೆ ನಂತರ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಬಳಿ ಸಾಗಿರುವ ತುಂಗಭದ್ರಾ ನದಿಯ ತಟದಲ್ಲಿ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಸಚಿವದ್ವಯರಿಂದ ತುಂಗ ಆರತಿ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಹೀಗೆ ತುಂಗಾರತಿ ಕಾರ್ಯಕ್ರಮಕ್ಕೆಂದು ಹಂಪಿಗೆ ಆಗಮಿಸಿದ್ದ ಸಚಿವದ್ವಯರನ್ನ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಸ್ವಾಗತಿಸಿಕೊಳ್ಳಲಾಯಿತು. ಇನ್ನು ನದಿ ತಟದ ಎಲ್ಲಾ ಸ್ಮಾರಕಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಬಂಡೆಗಲ್ಲುಗಳಿಗೆ ಸುಣ್ಣ ಬಳಿಯಲಾಗಿತ್ತು. ನದಿಯುದ್ದಕ್ಕೂ ದೀಪಗಳನ್ನು ಬೆಳಗಿಸಲಾಗಿತ್ತು. ಪ್ರಶಾಂತವಾಗಿ ಹರಿಯುತ್ತಿದ್ದ ತುಂಗಭದ್ರಾ ನದಿ ತಟದಲ್ಲಿ ನಿರ್ಮಿಸಿದ್ದ ಸುಂದರ ಮಂಟಪದಲ್ಲಿ ತಾಯಿ ಭುವನೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆನಂತರ ಮುಜರಾಯಿ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಸಂಸದ ವೈ ದೇವೇಂದ್ರಪ್ಪ ಅವರು ಬಾಗಿನ ಸಮರ್ಪಿಸಿ ಹಾಲು ಹಾಕಿದರು. ಬಳಿಕ ತುಂಗಭದ್ರೆಗೆ ಆರತಿ ಬೆಳಗಿದರು. ಇದರೊಂದಿಗೆ ಹಂಪಿ ಉತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ಸಿಕ್ಕಂತಾಯಿತು. ನಂತರ ಸಚಿವೆ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ, ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಲ್ಲಿ ಪಾವಿತ್ರ್ಯ ಕಾಣುತ್ತೇವೆ. ದೇವರ ಮೇಲೆ ಇಟ್ಟಿರುವಷ್ಟೇ ಭಕ್ತಿ ನದಿಗೂ ನೀಡಿದ ಕಾರಣ ನದಿಗಳಿಗೆ ದೇವತೆ ಸ್ಥಾನವನ್ನ ನೀಡಿದ್ದೇವೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿಯಲ್ಲಿ ಆಯೋಜಿಸಲಾಗುವ ಗಂಗಾ ಆರತಿ ಮಾದರಿಯಲ್ಲಿ ತುಂಗಭದ್ರಾ ಆರತಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತಿನ ದಿವಸ 27ನೇ ತಾರೀಕಿಗೆ ನಡೀತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳತಕ್ಕಂಥ ಈ ಒಂದು ಐತಿಹಾಸಿಕ ಹಂಪಿ ಉತ್ಸವದ ಮೊದಲ ಒಂದು ಕಾರ್ಯಕ್ರಮ ಇದು. ಭುವನೇಶ್ವರಿ ಮಾತೆಯ ಒಂದು ಪೂಜೆಯ ಜೊತೆಗೆ ತುಂಗಾ ನದಿಗೆ ಒಂದು ಆರತಿಯನ್ನ ಮಾಡಿ ಬಾಗಿನವನ್ನು ಅರ್ಪಿಸುವಂತ ಒಂದು ಪವಿತ್ರವಾದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಾನು ಮೊದಲನೇ ಟೈಮು ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಮತ್ತು ಈ ವಿಜಯನಗರ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವೆ ಆಗಿರೋದು ಕೂಡ ನನ್ನ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಈ ಒಂದು ಹಂಪಿ ಉತ್ಸವದ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಬಹಳಷ್ಟು ನನಗೆ ಒಂದು ಸಮಾಧಾನ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ನೆನಪು ಇವತ್ತು ನಾವೆಲ್ಲರೂ ಕೂಡ ಮಾಡಿಕೊಂಡ್ವಿ. ಯಾಕಂದರೆ ಇಂಥ ಕಾರ್ಯಕ್ರಮಗಳಿಂದ ಇವತ್ತಿನ ಮುಂದಿನ ಪೀಳಿಗೆಗೆ ನಾವು ನಮ್ಮ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು, ಆಧ್ಯಾತ್ಮಿಕತೆಯನ್ನು ಪರಿಚಯ ಮಾಡಿಕೊಡುವಂಥ ಒಂದು ಅವಕಾಶ ಇಂಥ ಕಾರ್ಯಕ್ರಮಗಳಿಂದ ಆಗ್ತದೆ. ಇದರಲ್ಲಿ ನನಗೆ ನನ್ನ ಜೊತೆಗೆ ಸಹಕಾರ ಮಾಡಿ ಇಲ್ಲಿ ಬಂದು ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಸಚಿವರಾದಂಥ ಆನಂದ್ ಸಿಂಗ್ ಅಣ್ಣವರು, ಈ ಭಾಗದ ಸಂಸದರಾದಂಥ ದೇವೇಂದ್ರ ಅಪ್ಪಾಜಿಯವರು ಮತ್ತು ನಮ್ಮ ಎಲ್ಲ ಜಿಲ್ಲಾಡಳಿತ, ಇವತ್ತು ನಾವು ಎಲ್ಲ ಭಕ್ತರನ್ನು ಒಳಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಭಾಳಷ್ಟು ಪವಿತ್ರವಾದಂಥ ಗಂಗಾ ಆರತಿಯ ನಂತರ ಇದು ತುಂಗಾ ಆರತಿ, ಇದು ಇತಿಹಾಸಕ್ಕೆ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಸಂದರ್ಭ ಅಂತ. ನಂತರ ಸಚಿವ ಆನಂದ್ ಸಿಂಗ್ ಮಾತನಾಡಿ, ಹಿಂದೂ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ. ಹಂಪಿ ಉತ್ಸವದ ಮುಖ್ಯ ರೂವಾರಿ ಮಾಜಿ ಸಚಿವ ದಿವಂಗತ ಎಂಪಿ ಪ್ರಕಾಶ್ ರವರನ್ನು ನೆನೆಯಬೇಕು. ಹಂಪಿ ಉತ್ಸವದ ಗತವೈಭವದ ಸಾಕ್ಷಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕಿದೆ ಎಂದು ತಿಳಿಸಿದರು. ದಿನಾಂಕ 27ರಿಂದ 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದ್ದು, ಹಂಪಿ ಪರಿಸರದಲ್ಲಿ ಆಯ್ದ 4 ಪ್ರದೇಶಗಳಲ್ಲಿ ವೇದಿಕೆಗಳನ್ನು ನಿರ್ಮಿಸುವ ಕಾರ್ಯ ಬಹುತೇಕ ಮುಕ್ತಾಯಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರು ಹಂಪಿಗೆ ಭೇಟಿ ನೀಡಿ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸಿದರು. ಹೀಗೆ ದಿನಾಂಕ 25ರಂದು ಹಂಪಿಯ ಗಾಯತ್ರಿ ಪೀಠದ ಬಳಿ ನಿರ್ಮಾಣಗೊಳ್ಳುತ್ತಿರುವ ಮುಖ್ಯ ವೇದಿಕೆಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರು ವೇದಿಕೆಯ ಸಿದ್ಧತೆ ಕುರಿತಾಗಿ ಜಿಲ್ಲಾಡಳಿತದಿಂದ ಮಾಹಿತಿ ಸಂಗ್ರಹಿಸಿದರು. ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಉತ್ಸವಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ. ಜನವರಿ 27ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸುವರು. ಗಾಯತ್ರಿ ಪೀಠದ ಮುಖ್ಯ ವೇದಿಕೆಯನ್ನು ಹೇಮಕೂಟ ಪರ್ವತದ ಮಾದರಿಯಲ್ಲಿ ಸಿದ್ಧಗೊಳಿಸಲಾಗಿದೆ. 50,000ಕ್ಕೂ ಹೆಚ್ಚು ಜನರ ವೀಕ್ಷಣೆಗೆ ಅನುಕೂಲವಾಗುವಂತೆ ಆಸನ ವ್ಯವಸ್ಥೆ ಮಾಡಲಾಗಿದೆ. 6,000 ಕಲಾವಿದರು ಕಾರ್ಯಕ್ರಮ ನಡೆಸಿಕೊಡುವರು. ಇದರಲ್ಲಿ ಸ್ಯಾಂಡಲ್ವುಡ್, ಬಾಲಿವುಡ್ ಕಲಾವಿದರು ಸೇರಿದ್ದಾರೆ. ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ ಎಂದರು. ಗಾಯತ್ರಿ ಪೀಠದ ಜೊತೆಗೆ ಇನ್ನೂ 3 ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ. ಉತ್ಸವದ ಅಂಗವಾಗಿ ಆಹಾರ ಮೇಳ, ಚಿತ್ರಕಲಾ ಶಿಬಿರ, ಫಲಪುಷ್ಪ ಪ್ರದರ್ಶನ, ಮರಳು ಶಿಲ್ಪಕಲಾ ಪ್ರದರ್ಶನ, ಸಾಹಸ ಕ್ರೀಡೆ ಹಾಗೂ ಧ್ವನಿ ಮತ್ತು ಬೆಳಕು ಸೇರಿದಂತೆ ಇತರೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ವಿವರಿಸಿದರು. ವಿಜಯನಗರ ಕ್ಷೇತ್ರದ ಆರ್ಯ ಈಡಿಗ ಸಮುದಾಯಕ್ಕೆ ಸಚಿವ ಆನಂದ್ ಸಿಂಗ್ ರವರಿಂದ 4,000 ಚದುರ ಅಡಿಯ ಖಾಲಿ ನಿವೇಶನವನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ನಿವೇಶನದ ಪೂಜಾ ಕಾರ್ಯಕ್ರಮ ನಡೆಸಿ ದಾನಿ ಆನಂದ್ ಸಿಂಗ್ ರವರಿಗೆ ಸನ್ಮಾನಿಸಿ ಅಭಿನಂದನೆ ತಿಳಿಸಲಾಗಿದೆ. ಹೀಗೆ ಖಾಲಿ ನಿವೇಶನದ ಪೂಜಾ ಕಾರ್ಯಕ್ರಮಕ್ಕೆ ಎಂಪಿ ಪ್ರಕಾಶ್ ನಗರ ಪಂಚಮುಖಿ ಬಡಾವಣೆಗೆ ಆಗಮಿಸಿದ ಸಚಿವ ಆನಂದ್ ಸಿಂಗ್ ರವರನ್ನ ಸಾಂಪ್ರದಾಯಿಕ ವಾದ್ಯದೊಂದಿಗೆ ಸ್ವಾಗತಿಸಿಕೊಳ್ಳಲಾಯಿತು. ಬಳಿಕ ಸಮಾಜದ ಮುಖಂಡರ ಸಹಭಾಗಿತ್ವದಲ್ಲಿ ದೀಪ ಬೆಳಗಿಸಿ ನಾರಾಯಣ ಗುರೂಜಿ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ನಂತರ ಹೊಸಪೇಟೆ ತಾಲೂಕು ಆರ್ಯ ಈಡಿಗ ಸೇವಾ ಟ್ರಸ್ಟ್ನ ನಿವೇಶನದ ನಾಮಫಲಕವನ್ನ ಅನಾವರಣಗೊಳಿಸಲಾಯಿತು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಸಮಾಜದ ಅಭಿವೃದ್ಧಿ ಆಗಬೇಕೆಂದಲ್ಲಿ ಸಂಘಟನೆ ಬಹಳ ಮುಖ್ಯ. ಆಗ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಎಂದರು. ಈ ನಮ್ಮ ಸಣ್ಣ ಸಮಾಜದಲ್ಲಿ ರಾಜಕೀಯವಾಗಿ ಈ ಸಮಾಜಗಳ ಪರವಾಗಿ ಒಂದು ಧ್ವನಿಯಾಗಿ ಒಬ್ಬರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಮ್ಮ ವ್ಯವಸ್ಥೆನಲ್ಲಿ ಆ ನಮ್ಮ ಧ್ವನಿ ಸರ್ಕಾರದ ಗಮನ ಸೆಳಿಬೇಕು ಅಂದಾಗ ನಮ್ಮ ಸಮಾಜ, ನಮ್ಮ ಸಂಘಟನೆ ಬಹಳ ಗಟ್ಟಿಯಾಗಿ ನೀವು ಧ್ವನಿಯಾಗಿ ನಮ್ಮಂತ ಜನಪ್ರತಿನಿಧಿಗೆ ಬೇಡಿಕೆ ಇಟ್ಟಾಗ ನಿಮ್ಮ ಧ್ವನಿಯಾಗಿ ಅಂತ ಜನಪ್ರತಿನಿಧಿ ಸರ್ಕಾರದ ಗಮನ ಸೆಳೆದು ಸಮಾಜಕ್ಕೆ ಸಿಗಬೇಕಾಗಂತ ಯೋಜನೆಗಳಾಗಿರಲಿ, ರಿಸರ್ವೇಶನ್ ಆಗಿರಲಿ, ಅನೇಕ ಕೆಲಸಗಳು ಆ ಸಂವಿಧಾನದ ಅಡಿಯಲ್ಲಿ ಬಂದಂತದಕ್ಕೆ ನೀವು ಲಾಭವನ್ನು ಪಡೆಯೋದಕ್ಕೆ ಅವಕಾಶ. ಇವತ್ತು ಸಮಾಜ ನೀವು ಸಂಘಟನೆ ಆಗದೆ ಹೋದ್ರೆ ಬಹಳ ಇನ್ನೂ ಹೆಚ್ಚಾಗಿ ಹಿಂದೆ ಉಳಿದು ಬಿಡ್ತೀರಿ. ಒಂದು ಸಮಾಜದಲ್ಲಿ ನಿಮ್ಮ ಸಮಾಜ ಒಂದು ಶ್ರೀಮಂತ ಸಮಾಜ ಅನ್ನೋದು ಒಂದು ವ್ಯಾವಹಾರಿಕವಾಗಿ ನಾನು ಹೇಳ್ತಾ ಇರೋದು. ಖಂಡಿತವಾಗ್ಲೂ ಬಹಳ ಬಡತನ ಇದೆ, ಬಹಳ ಕಷ್ಟ ಇದೆ. ಅಂತ ಸಮಯದಲ್ಲಿ ನೀವು ಈಗ ಈ ಸಂಘಟನೆ ಪ್ರಾರಂಭ ಮಾಡಿದಿರಿ. ಮತ್ತು ನಾವು ಜೀವನದಲ್ಲಿ ಯಾವುದೇ ಒಂದು ಯಶಸ್ಸು ಪಡಿಬೇಕಂದಾಗ ನಮ್ಮ ಪ್ರಾಮಾಣಿಕತೆ ಮುಖ್ಯ. ನಾವು ಯಶಸ್ಸಿಂದ ಹೊಡಬಾರದು, ನಾನೇನೋ ಅದನ್ನ ತಲುಪಬೇಕು, ಅದನ್ನ ಗುರಿ ಮುಟ್ಟಬೇಕು ಅಂತ ಹೇಳಿ. ನಮ್ಮ ಪ್ರಾಮಾಣಿಕತೆ
ನಮ್ಮ ಹಾರ್ಡ್ ವರ್ಕು ಇದನ್ನೆಲ್ಲ ಇದ್ದಾಗ ಯಶಸ್ಸು ತಾನಷ್ಟಕ್ಕೆ ತಾನೇ ಹಿಂದೆ ಬರುತ್ತೆ. ನಾವು ಬರೇ ಯಶಸ್ಸು ಮುಂದೆ ಓಡಾಡ್ತಾ ಇದ್ರೆ ನಮ್ಮ ಕಷ್ಟ ಏನನ್ನೋದು ನಮ್ಗೆ ಗೊತ್ತಾಗಲ್ಲ, ನಮ್ಮ ಹಾರ್ಡ್ ವರ್ಕ್ ಅನ್ನೋದು ಏನು ಗೊತ್ತಾಗಲ್ಲ, ನಮ್ಮ ನಿಷ್ಠೆ ಏನನ್ನೋದು ಗೊತ್ತಾಗಲ್ಲ. ಹಾಗೆ ಸಂಘಟನೆಯ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ನಮ್ಮ ನಿಷ್ಠೆ ಬಹಳ ಮುಖ್ಯ. ಇಲ್ಲಿ ನಾವು ನಮ್ಮ ಸಮಾಜಕ್ಕೆ ನಾವು ಏನು ಸಮಯ ಕೊಡ್ತೀವಿ. ನೀವು ಇವತ್ತು ಪ್ರಾರಂಭ ಮಾಡಿದ್ದೀರಿ, ಈ ಪ್ರಾರಂಭ ಇನ್ನು ಎಲ್ಲಿ ನಿಲ್ಲಬಾರದು, ಕಂಟಿನ್ಯೂ ಆಗಿ ಮುಂದೆ ಹುರಿಬೇಕಾಗುತ್ತೆ. ಇನ್ನು ಖಾಲಿ ನಿವೇಶನದಲ್ಲಿ ಸಮುದಾಯ ಭವನ ನಿರ್ಮಿಸಲು ಅನುದಾನ ಒದಗಿಸುವಂತೆ ಟ್ರಸ್ಟ್ನವರು ಸಚಿವರಿಗೆ ಮನವಿ ಮೂಲಕ ಆಗ್ರಹಿಸಿದರು. ಇನ್ನು ಅನುದಾನ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ಭರವಸೆ ನೀಡಿದರು. ಇನ್ನು ಈ ಶುಭ ಸಂದರ್ಭದ ಸವಿ ನೆನಪಿನಾರ್ಥ ನಿವೇಶನದ ದಾನಿ ಸಚಿವ ಆನಂದ್ ಸಿಂಗ್ ರವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ಇನ್ನು ಹೊಸಪೇಟೆ ಇನ್ನರ್ವಿಲ್ ಕ್ಲಬ್ನಿಂದ ಈ ವೇಳೆ ಸ್ವಪ್ರೇರಿತ ರಕ್ತದಾನ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಆಸಕ್ತರು ಸ್ವಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಇತರರ ಅಮೂಲ್ಯ ಪ್ರಾಣ ರಕ್ಷಣೆಗೆ ನೆರವಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನೆರವೇರಿದ ಸನ್ಮಾನಿಸಿ ಅಭಿನಂದಿಸಿದ ಹೊಸಪೇಟೆ ತಾಲೂಕು ಆರ್ಯ ನೀಡಿದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.